ಮಧ್ಯಮ ವರ್ಗ ಅಂದ್ರೆ ಏನು ಗೊತ್ತಾ? ಅದು ಕೇವಲ ಒಂದು ವರ್ಗವಲ್ಲ, ಅದೊಂದು ನಿರಂತರ ಹೋರಾಟ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ನಮ್ಮ ಜೀವನದ ಅತಿ ದೊಡ್ಡ ಕೆಲಸವಾಗಿರುತ್ತೆ. ಹೊಸ ಬಟ್ಟೆ ತಗೋಬೇಕು ಅಂದರೆ ಹಬ್ಬದವರೆಗೂ ಕಾಯಬೇಕು. ಬೈಕ್ ಪೆಟ್ರೋಲ್ ಖಾಲಿ ಆದರೆ ಸಂಬಳ ಬರೋವರೆಗೂ ಲೆಕ್ಕ ಹಾಕಬೇಕು. ನಮಗೆ ಆಸೆಗಳೇನೋ ಆಕಾಶದಷ್ಟಿರ್ತವೆ, ಆದರೆ ಆ ಆಸೆಗಳನ್ನು ಹತ್ತಿಕ್ಕೋ ಜವಾಬ್ದಾರಿಗಳು ಬೆಟ್ಟದಷ್ಟಿರ್ತವೆ. ನಮ್ಮ ಮನೆಯ ತಂದೆಗೆ ನೋವಾದರೂ ಅಳುವಂತಿಲ್ಲ, ಯಾಕೆಂದರೆ ಅವರು ಹತ್ತರೆ ಇಡೀ ಸಂಸಾರವೇ ಕುಸಿದು ಹೋಗುತ್ತೆ. ಅಮ್ಮನಿಗೆ ಸುಸ್ತಾದರೂ ವಿಶ್ರಾಂತಿ ಪಡೆಯುವಂತಿಲ್ಲ, ಯಾಕೆಂದರೆ ಅವಳು ನಿಂತರೆ ಒಲೆ ಉರಿಯಲ್ಲ. ನಾವು ಬಡವರು ಅಲ್ಲ, ಅತ್ತ ಶ್ರೀಮಂತರೂ ಅಲ್ಲ. ಬಡವರಿಗೇನೋ ಸರ್ಕಾರದ ಸೌಲಭ್ಯ ಸಿಗತ್ತೆ, ಶ್ರೀಮಂತರಿಗೆ ದುಡ್ಡಿನ ಬಲ ಇರುತ್ತೆ. ಆದರೆ ಈ ಮಧ್ಯಮ ವರ್ಗದ ಜನರಿಗೆ ಇರೋದು ಕೇವಲ ಮಾನ ಮತ್ತು ಮರ್ಯಾದೆ ಮಾತ್ರ. ಯಾರ ಹತ್ತಿರವೂ ಕೈ ಚಾಚುವಂತಿಲ್ಲ, ಅನುಭವಿಸುವ ನೋವನ್ನು ಹೇಳಿಕೊಳ್ಳುವಂತೂ ಇಲ್ಲ. ತಿಂಗಳ ಮೊದಲ ವಾರ ನಾವು ರಾಜರ ಥರ ಇರ್ತೀವಿ, 2ನೇ ವಾರ ಮಂತ್ರಿಯ ಥರ, 3ನೇ ವಾರ ಸಾಮಾನ್ಯರ ಥರ, 4ನೇ ವಾರ ಅವರಿವರ ಹತ್ರ ಮತ್ತೆ ಕೇಳುವ ಪರಿಸ್ಥಿತಿ. ನಮ್ಮ ಅರ್ಧ ಜೀವನ EMI ಕಟ್ಟೋದ್ರಲ್ಲೇ ಮುಗಿದು ಹೋಗುತ್ತೆ. ಒಂದು ಮನೆ ಕಟ್ಟೋದು ಅಥವಾ ಒಂದು ಕಾರ್ ತಗೊಳ್ಳೋದು ನಮಗೆ ಸಾಧನೆಯಲ್ಲ, ಅದು ನೂರಾರು ತ್ಯಾಗಗಳ ಫಲ. ಪ್ರತಿಯೊಂದು ರೂಪಾಯಿಯನ್ನು ಲೆಕ್ಕ ಹಾಕಿ ಖರ್ಚು ಮಾಡೋ ನಮಗೆ ಇವತ್ತು ನೆಮ್ಮದಿಯಿಂದ ಇದ್ದೀವಾ ಅನ್ನೋದಕ್ಕಿಂತ ನಾಳೆ ಹೇಗೆ ಅನ್ನೋ ಚಿಂತೆಯೇ ಜಾಸ್ತಿ ಇರುತ್ತೆ. ಮಧ್ಯಮ ವರ್ಗದ ಮಕ್ಕಳಿಗೂ ಬೇಗ ಬುದ್ಧಿ ಬಂದುಬಿಡುತ್ತೆ. ಅವರಿಗೆ ತಂದೆಯ ಕಷ್ಟ ಅರ್ಥವಾಗುತ್ತೆ. ಇಷ್ಟವಾದ ವಸ್ತುವನ್ನು ಕೇಳುವ ಮುನ್ನ ಅವರು ತಂದೆಯ ಮುಖ ನೋಡ್ತಾರೆ. ಅಲ್ಲಿಗೆ ಅವರ ಅರ್ಧ ಕನಸುಗಳು ಚಿಗುರುವ ಮುನ್ನವೇ ಬಾಡಿ ಹೋಗುತ್ತವೆ. ಆದರೂ ಈ ವರ್ಗದ ಶಕ್ತಿ ಏನು ಗೊತ್ತಾ? ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಅವರು ಪ್ರೀತಿಯಿಂದ ಬದುಕುತ್ತಾರೆ. ಹರಿದ ಅಂಗಿಯನ್ನೇ ಹೊಲಿದು ಹಾಕಿಕೊಂಡರೂ ಮಗನನ್ನ ದೊಡ್ಡ ಆಫೀಸರ್ ಮಾಡಬೇಕು ಅನ್ನೋ ಛಲ ಮಾತ್ರ ಸಾಯಲ್ಲ. ಮಧ್ಯಮ ವರ್ಗ ಅಂದರೆ ಅದು ಬರೀ ನೋವಲ್ಲ, ಅದೊಂದು ಮರೆಯಲಾರದ ಪಾಠ. ನಮ್ಮ ಬದುಕು ಹರಿದಿರಬಹುದು, ಆದರೆ ನಮ್ಮ ಸಂಸ್ಕಾರ ಮತ್ತು ಪ್ರೀತಿ ಎಂದಿಗೂ ಶ್ರೀಮಂತವೇ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.